ಸ್ನೇಹಿತರೆ, ತ್ರಿವರ್ಣ ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಮಂಜುನಾಥ್. ಸ್ನೇಹಿತರೆ, ಕೋಲಾರದ KGF ನಲ್ಲಿ ಏನು ಸ್ಟ್ಯಾನ್ಲಿ ಅಂತ ಕುಖ್ಯಾತ ರೌಡಿ ಇವನ ಮೇಲೆ 10 ಪ್ರಕರಣಗಳಿವೆ. 2 ಪ್ರಕರಣಗಳು ಇವನ ಮೇಲೆ ಸಾಬೀತಾಗಿ 2 ವರ್ಷ ಜೈಲು ಕೂಡ ಅನುಭವಿಸಿ 2 ವರ್ಷ ಅವರ ದಂಡ ಕೂಡ ಕಟ್ಟಿದ್ದ. ಅದೇ ರೀತಿ ಇವನನ್ನ ಮೇ 2ನೇ ತಾರೀಕು ಕೋರ್ಟ್ ಕಲಬುರಗಿಗೆ ಇವನನ್ನ ಗಡಿಪಾರು ಮಾಡಲಾಗಿತ್ತು. ಮೇ 17ನೇ ತಾರೀಕು ಸೆಂಟ್ ಜೋಸೆಫ್ ಅನ್ನೋ ಚರ್ಚ್ ನಲ್ಲಿ ಮಗಳ ಮದುವೆ ಇರುತ್ತೆ. ಮೇ 17ರಿಂದ 26ನೇ ತಾರೀಕುವರೆಗೂ ಇವನು ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಇವನು ಮದುವೆಗೆ ಅಟೆಂಡ್ ಆಗಿರ್ತಾನೆ. ಮತ್ತೆ ಏನೋ ಯಾವುದೋ ಒಂದು ಬೆದರಿಕೆ ಕರೆಯಲ್ಲಿ ಇವನಿಗೆ ಮತ್ತೆ ಇವನ ಮೇಲೆ FIR ಆಗಿರುತ್ತೆ. ಅದನ್ನ ಪೊಲೀಸ್ ವಿಚಾರಣೆ ಮಾಡ್ಬೇಕಂತ ಕರೀತಾರೆ. ಇವನು ಹೋಗಿರೋದಿಲ್ಲ. ಪೊಲೀಸರು ಸ್ಥಳಕ್ಕೆ ಬಂದು ಮದುವೆ ಮಂಟಪದಿಂದನೇ ಇವನನ್ನ ಎತ್ತಾಕೊಂಡು ಹೋಗಿರ್ತಾರೆ. ಈ ಎತ್ತಾಕೊಂಡು ಹೋದ ಸಮಯದಲ್ಲಿ ಇವನು KGF ನ ಆಂಡರ್ಸನ್ ಪೇಟೆ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮಂಜುನಾಥ್ ಅವರಿಗೆ ತುಂಬಾ ಅವಾಚ್ಯವಾಗಿ ಮಾತನಾಡಿದ್ದ. ನೀನು ದಮ್ಮಿದ್ರೆ ಬಟ್ಟೆ ಬಿಚ್ಚಿ ಬಾರೋ, ನಿನಗೆ ಮರ್ಯಾದೆ ಇರೋದ ಕಾಕಿನಲ್ಲಿ ನಿನ್ಗಲ್ಲ ಅಂತ ಹೇಳಿ, ನನಗೆ 65 ವರ್ಷ ಬಂದು ನೀನು ಬಟ್ಟೆ ಬಿಚ್ಚಿ ಬಾ, ನೀನೆಷ್ಟು ಹೆಣ್ಮಕ್ಳು ಬಾಳ ಹಾಳು ಮಾಡಿದ್ಯಾ ಅಂತೆಲ್ಲ ಮಾತಾಡ್ತಾನೆ. ಅವರು ಕೂಡ ಅದಕ್ಕೆ ಉತ್ತರಿಸ್ತಾರೆ. ಇದಾದ್ಮೇಲೆ ಏನು ಚರ್ಚ್ ಒಳಗಡೆನೆ ಹೋಗ್ಬಿಟ್ಟು ಅವನ್ನ ಎಳೆದುಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಕರ್ಕೊಂಡು ಹೋದ್ಮೇಲೆ ಇವನ್ ಮೇಲೆ ಮತ್ತೆ 2 ಪ್ರಕರಣಗಳು ದಾಖಲಾಗ್ತವೆ. ಪೊಲೀಸರಿಗೆ ಬೆದರಿಕೆ ಹಾಕಿದ್ದು ಮತ್ತೆ ಪೊಲೀಸರಿಗೆ ಬೈದಂತ ಒಂದು ಪ್ರಕರಣಗಳನ್ನ ಇವನಿಗೆ ಮತ್ತೆ 2 ಪ್ರಕರಣಗಳು ಇದರಲ್ಲಿ ಆಡ್ ಆಗ್ತವೆ. ಇನ್ನು ಇವನ ಕೇಸ್ ನ ಹಿನ್ನೆಲೆ ನೋಡೋದಾದ್ರೆ ಸ್ಟ್ಯಾನ್ಲಿಯ 3 ಕೊಲೆ ಯತ್ನ, 1 ಹಲ್ಲೆ, ಕಳ್ಳತನ, ವಂಚನೆ, ಬೆದರಿಕೆ, ಮೋಸ, ಇಂತಹ ಹಲವಾರು ಪ್ರಕರಣಗಳಲ್ಲಿ ಇವನು ಭಾಗಿಯಾಗಿದ್ದಾನೆ. ಇವನು ಆಕ್ಚುಲಿ ಇಲ್ಲಿ KGF ಅಲ್ಲಿ ಏನಂದ್ರೆ ಆಗಿನ ಟೈಮ್ ಅಲ್ಲಿ ಏನು ಗಣಿಗಾರಿಕೆ ತೆಗೆಯೋದಕ್ಕೆ ಬಂದಂತ ತಮಿಳುನಾಡಿಂದ ಬಂದು ಇಲ್ಲಿ ಸೇರ್ಕೊಂಡಂತಹ ವ್ಯಕ್ತಿಗಳೇ ಈಗ ಅಲ್ಲಿ ಆಳ್ತಾ ಇರೋದು, ರೌಡಿಸಂ ನಲ್ಲಿ ಹೆಸರು ಮಾಡ್ತಾ ಇರೋದು. ಇವನಿಗೆ 65 ವರ್ಷ. ಇವನ ಫ್ಯಾಮಿಲಿಯಲ್ಲೂ ಕೂಡ ರೌಡಿ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂತ ವ್ಯಕ್ತಿಗಳಿದ್ದಾರೆ. ಇವನು ಪೊಲೀಸರಿಗೆ ಈ ತರ ಮಾತಾಡ್ತಾನೆ ಅಂತಂದ್ರೆ ಸಾಮಾನ್ಯ ಜನರಿಗೆಲ್ಲ ಯಾವ ತರ ಇವನು ಅವಾಜ್ ಹಾಕ್ಬೋದು. ಆ ವಿಡಿಯೋ ನೋಡ್ಕೊಂಡ್ ಬನ್ನಿ ಒಂದ್ಸರಿ. ಯಾವ್ಯಾವ ತರ ಇವನು ಪೊಲೀಸ್ ಇನ್ಸ್ಪೆಕ್ಟರ್ ಮಂಜುನಾಥ್ಗೆ ಮಾತಾಡಿದ್ರೆ ಮಂಜುನಾಥ್ ಅವರು ಯಾವ ತರ ಉತ್ತರ ಕೊಟ್ಟಿದ್ದಾರೆ ಅನ್ನೋದನ್ನ ನೋಡ್ಕೊಂಡ್ ಬನ್ನಿ. KGF ಪೊಲೀಸ್ ವರಿಷ್ಠಾಧಿಕಾರಿ ಶಿವಾಂಶು ರಜಪೂತ್ ಕೂಡ ಈ ಸ್ಟ್ಯಾನ್ಲಿನ ಅವತಾರಗಳ ಬಗ್ಗೆ, ಇವನ ರೌಡಿಸಂ ಬಗ್ಗೆ ಮಾತನಾಡಿದ್ದಾರೆ. ಅದನ್ನು ಕೂಡ ಕೇಳ್ಕೊಂಡ್ ಬನ್ನಿ. ಆಂಡರ್ಸನ್ ಪೇಟೆ ಅವರು ದೊಡ್ಡ ರೌಡಿ ಸಿಕ್ಕಿದ್ದಾರೆ. ಮೋರ್ ದನ್ 10 ಕೇಸ್ ಅವ್ರ 2 ಕೇಸಲ್ಲಿ ಕನ್ವಿಕ್ಷನ್ ಕೂಡ ಆಗಿತ್ತು. ಅವ್ರಿಗೆ 2 ವರ್ಷದಿಂದ ಜಾಸ್ತಿ ಪನಿಷ್ಮೆಂಟ್ ಕೂಡ ಸಿಕ್ಕಿದೆ. ಈಗ ಅವ್ರಿಗೆ ಗಡಿಪಾರು ಮಾಡಿದ್ವಿ. ಈಗ ನಮ್ಮ ಜನರಿಂದ ಕಂಪ್ಲೇಂಟ್ ಬಂದಿತ್ತು, ಅಲ್ಲಿ ಅವ್ರಿಗೆ ಬೆದರಿಸಿ ಅವ್ರಿಗೆ ಹಫ್ತ ವಸೂಲಿ ಮಾಡ್ತಾ ಇದ್ರು. ಆ ಕಾರಣ ಒಂದು ಎಕ್ಸ್ಟ್ರಾಕ್ಷನ್ FIR ಕೂಡ ರಿಜಿಸ್ಟರ್ ಆಗಿತ್ತು. ಅವರು ಗಡಿಪಾರು ಮಾಡಿ ಆಲಂದ್ ಒಂದು ಪೊಲೀಸ್ ಲಿಮಿಟ್ ಅಲ್ಲಿ ಕಲಬುರಗಿ ಡಿಸ್ಟ್ರಿಕ್ಟ್ ಅಲ್ಲಿ ಅವ್ರಿಗೆ ಗಡಿಪಾರು ಆಗಿತ್ತು. ಈಗ ಅವರು ಗಡಿಪಾರು ವಾಲ್ಯೂಷನ್ ಮಾಡಿ ಇಲ್ಲಿ ಬಂದಿದ್ದಾರೆ. ಅವರು 16th ಡೇಟ್ ಹೇಳ್ತಾರೆ, 16th ಮೇಗೆ 10 ದಿವಸ ಎಕ್ಸಾಮ್ಷನ್ ತಗೊಂಡಿದ್ದಾರೆ. ಬಟ್ ಅವರು ಆ ಡೇಟಿನ ಮುಂಚೆ ಗಡಿಪಾರು ಉಲ್ಲಂಘನೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಒಂದು FIR ರಿಜಿಸ್ಟರ್ ಆಗಿತ್ತು, ಇಲ್ಲಿ ಎಕ್ಸ್ಟ್ರಾಕ್ಷನ್ ಕೇಸ್. ಅದು FIR ರಿಜಿಸ್ಟರ್ ಆಗೋ ಕಾರಣದಿಂದ ನಮ್ಮ ಆಂಡರ್ಸನ್ ಸಬ್ ಇನ್ಸ್ಪೆಕ್ಟರ್ ಅವ್ರಿಗೆ ಇನ್ಕ್ವೈರಿಗೆ ಕರೆಸಿದ್ದಾರೆ. ಅವರು ಬಂದಿಲ್ಲ. ಅವರು ಆವಾಗ ಕರುವಾಗ ಅವ್ರಿಗೆ ಆಂಡರ್ಸನ್ ಸಬ್ ಇನ್ಸ್ಪೆಕ್ಟರ್ಗೆ ಬೈದಿದ್ದಾರೆ. ಮತ್ತೆ ನಮ್ಮ ಆಫೀಸ್ ಅಲ್ಲಿ ಏನು ಕೆಲಸ ಇತ್ತು ಅಲ್ಲಿ ಅಡ್ಡ ಹಾಕಿದ್ದಾರೆ. ಅಲ್ಲಿ ಅವರು ಪೂಸ್ ಮಾಡಿ ಬೈದಿದ್ದಾರೆ. ಅದು ಎಲ್ಲ ಮಾಡಿದ್ದಾರೆ. ಆ ಕಾರಣದಿಂದ ನಾವು ಎಕ್ಸ್ಟ್ರಾ ಫೋರ್ಸ್ ಕಳಿಸಿ ಅವರಿಗೆ ಅಲ್ಲಿಂದ ಅರೆಸ್ಟ್ ಮಾಡಿದ್ದೀವಿ. ಈಗ ಅವ್ರಿಗೆ
ಮುಂದಿನ ಪ್ರೊಸೀಜರ್ ಮಾಡಿ ಮೆಡಿಕಲ್ ಚೆಕ್ಅಪ್ ಮಾಡಿ ಜುಡಿಷಿಯಲ್ ಕಸ್ಟಡಿಗೆ ಕಳಿಸಿದೀವಿ. ಸ್ನೇಹಿತರೆ, ಈ ಕೇಸಲ್ಲಿ ಮಗಳ ಮದುವೆ ಇತ್ತು, ಇವನು ಕೋರ್ಟ್ ಇಂದ ಪರ್ಮಿಷನ್ ತಗೊಂಡು ಹೋಗಿದ್ದ. ಇನ್ಯಾವುದೋ ಕೇಸು ಮತ್ತೊಂದು ಬಂತು, ಅದಕ್ಕೆ ಇವನು ಆನ್ಸರ್ ಮಾಡ್ಬೇಕಿತ್ತು, ಮಾಡಿಲ್ಲ. ಪೊಲೀಸರು ಸಹ ಮದುವೆ ಆದ್ಮೇಲೆ ಹೋಗ್ಬೋದಾಗಿತ್ತು. ಬಟ್ ಇವನ ಹಳೆ ಬ್ಯಾಕ್ ಗ್ರೌಂಡ್ ನೋಡಿದ್ರೆ 10 ಕೇಸ್ಗಳಿದಾವೆ, ಎಲ್ಲವೂ ಭಯಂಕರವಾಗಿದ್ದಾವೆ. ಕೊಲೆ ಯತ್ನ ಎಲ್ಲ ಇದಾವೆ, ಬೆದರಿಕೆ ಎಲ್ಲ ಇದಾವೆ. ಆದ್ರಿಂದನೇ ಪೊಲೀಸರು ಇವನ್ನ ಗಡಿಪಾರು ಮಾಡಿದ್ರು. ಇವನನ್ನ ಕಲಬುರ್ಗಿ ಆಳಂದ ಪೊಲೀಸ್ ಸ್ಟೇಷನ್ಗೆ ಗಡಿಪಾರು ಮಾಡಿರ್ತಾರೆ. ಇವನು ಡೈಲಿ ಹೋಗಿ ಸ್ಟೇಷನ್ಗೆ ಸೈನ್ ಹಾಕ್ಬೇಕಾಗಿರುತ್ತೆ. ಆದ್ರೂ ಕೂಡ ಮಗಳ ಮದುವೆ ಅಂತ ಹೇಳ್ಬಿಟ್ಟು ಕೋರ್ಟ್ ಪರ್ಮಿಷನ್ ಕೊಟ್ಟಿರುತ್ತೆ. ಇವನು ತಾನಾಗೆ ಬಂದು ಹೋಗ್ಬೇಕಿತ್ತು. ಇವಾಗ ಮತ್ತೊಂದು 2 ಪ್ರಕರಣಗಳನ್ನ ಆಡ್ ಮಾಡ್ಕೊಂಡಿದ್ದಾನೆ. ಅದಕ್ಕೆ 2 ಪ್ರಕರಣಗಳು ಇವನ ಮೇಲೆ ಸಾಬೀತಾಗಿದೆ. 2 ವರ್ಷ ಜೈಲು ಶಿಕ್ಷೆ, 2 ವರ್ಷ ದಂಡ ಕೂಡ ಕಟ್ಟಿದ್ದಾನೆ. ಈಗ ಬೇಲ್ ಮೇಲೆ ಹೊರಗಡೆ ಇದ್ದಾನಷ್ಟೇ, ಗಡಿಪಾರಾಗಿತ್ತು. ಈಗ ಮತ್ತೆ ಮಂಜುನಾಥ್ ಇನ್ಸ್ಪೆಕ್ಟರ್ ಮೇಲೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾನೆ. ಬಟ್ಟೆ ಬಿಚ್ಚಬಾರ, ನೋಡ್ಕಂತೀನಿ, ನನ್ಗೆ 65 ವರ್ಷ, ನೀನ್ ಎಷ್ಟು ಜನ ಹೆಣ್ಮಕ್ಳು ಬಾಳ ಹಾಳು ಮಾಡಿದ್ಯಾ, ಹಂಗಿಂಗ್ ಅಂತೆಲ್ಲ ಮಾತಾಡ್ತಾನೆ. ಅದೇ ರೀತಿ ಈ ಸ್ಟ್ಯಾನ್ಲಿ ಕಡೆಯವರು ಏನ್ ಹೇಳ್ತಾರಂತಂದ್ರೆ, ಈ ಪೊಲೀಸರು ಸುಳ್ಳು ಕೇಸುಗಳನ್ನ ದಾಖಲಿಸಿ, ಅವರು ಫ್ಯಾಮಿಲಿ ಅವರು ಹೇಳ್ತಾ ಇರೋದು, ಸುಳ್ಳು ಕೇಸುಗಳನ್ನ ದಾಖಲಿಸಿ ನಮ್ಮ ತಂದೆಯವರನ್ನ, ನನ್ನ ಸ್ನೇಹಿತರನ್ನ ಕಾನೂನು ಇಕ್ಕಟ್ಟಿಗೆ ಸಿಲುಕಿಸಿದ್ದಾರೆ ಅಂತ ಅವರು ಕೂಡ ಏನು ಈ ಪೊಲೀಸರ ವಿರುದ್ಧ ಒಂದು FIR ಅನ್ನ ಕೊಡೋದಕ್ಕೆ ಮುಂದಾಗಿದ್ದಾರೆ. KGF ಕೂಡ ಏನು ತಮಿಳುನಾಡು ಮತ್ತೆ ಆಂಧ್ರದ ಗಡಿ ಭಾಗ ಆಗಿರುತ್ತೆ. ಆದ್ರಿಂದ ಇಲ್ಲಿ ಬೇರೆ ಸ್ಟೇಟ್ ಇಂದ ಬಂದವರು ಇಲ್ಲಿ ಮೆರೆದೋಡೋದಕ್ಕೆ ಟ್ರೈ ಮಾಡ್ತಾರೆ. ಇವರನ್ನ ಏನು ಸಣ್ಣದ್ರಲ್ಲೇನೆ ಪೊಲೀಸರು ಇವರ ಬಾಲವನ್ನ ಕಟ್ ಮಾಡಿದ್ರೆ ಈ ತರ ಬೆಳೆಯೋದಕ್ಕಾಗಲ್ಲ. ಇವನು ಏನು ಪಾಲಿಕೆ ಸದಸ್ಯ ಕೂಡ ಆಗಿದ್ದ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ಇವನು ಅರೆಸ್ಟ್ ಆಗಿ ಈಗ ಕಂಬಿ ಎಣಿಸ್ತಾ ಇದ್ದಾನೆ. ಇವನಿಗೆ ಎಷ್ಟು ದಿನಗಳ ಮತ್ತೆ ಇವನಿಗೆ ಬೇಲ್ ಸಿಗುತ್ತಾ ಅಥವಾ ಮತ್ತೆ ಗಡಿಪಾರು ಮಾಡ್ತಾರ ಅಥವಾ ಇವನ್ ಜೈಲಲ್ಲೇ ಉಳಿತಾನ ಅನ್ನೋದು ಮುಂದಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ.